ನನಗೇನಾಗಿದೆ ಶಾಂತಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನಾನು ಏನಕ್ಕೆ ಫೋನ್ ಹಚ್ಚಿದೆ ಗೊತ್ತಾ? ಇದೇ ತಿಂಗಳು 17ನೇ ತಾರೀಕು ಮಹಾಕಾಳಮ್ಮಂದು ಉತ್ಸವ ಇದೆ. ನೀವೆಲ್ರೂ ಬರ್ಬೇಕು ಪೂಜೆ ಮಾಡ್ಸಕ್ಕೆ. ಅದೇ ಜಾತ್ರೆ. ಅಯ್ಯೋ, ಮಾರಿಗುಡಿ ಜಾತ್ರೆ ಎಷ್ಟು ಬೇಗ ಬಂದ್ಬಿಡ್ತಲ್ಲೇ. ಆಯ್ತು ಕಣೆ ರುಕ್ಮಿಣಿ, ಬರ್ತೀನಿ ನಾನು. ಈ ಸಲ ಮಕ್ಕಳಮ್ಮಗೆ ನಾನು ವಿಶೇಷ ಪೂಜೆನೆ ಮಾಡಿಸ್ಬೇಕು. ಅದಕ್ಕೆ ಅಲ್ವಾ ಕರೀತಾ ಇರೋದು. ಎಲ್ರೂ ಬಂದ್ಬಿಡಿ. ಆಯ್ತು, ಬರ್ತೀನಿ. ಬರೋ ದಿನ ಫೋನ್ ಮಾಡ್ತೀನಿ. ಆಯ್ತು ಆಯ್ತು ಶಾಂತ. ಮಾರಿಗುಡಿ ಜಾತ್ರೆನ ಒಂದು ವೇಳೆ ಇವರೆಲ್ಲ ಅಪ್ಪಿತಪ್ಪಿ ಅಲ್ಲಿಗೆ ಹೋದ್ರು ಕಥೆ ಕೆಡತ್ತೆ. ನಾನು ಮುಚ್ಚಿಟ್ಟಿರೋ ಸತ್ಯನ ಆ ದೇವಿನೇ ಬಿಚ್ಚಿಡ್ತಾಳೆ. ಇಲ್ಲ, ಎಷ್ಟೇ ಖರ್ಚಾದ್ರೂ ಏನಾದ್ರೂ ಮಾಡಲೇಬೇಕು. ಓ, ಅದಲ್ಲ ರೀ, ಒಂದು ಸ್ವಲ್ಪ ಯೋಚನೆ ಮಾಡಿ. ಆ ನಿಧಿಗೋಸ್ಕರ ಕರ್ಣ ಏನೇನೆಲ್ಲ ಮಾಡ್ತಿದ್ದಾನೆ ಅಂತ. ಅವಳ ಪರ ನಿಂತಿರೋ ಲಾಯರ್ ಥರ ಆಡಲ್ವಾ ಅವನು? ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾನೆ ಅಂದರೆ ಏನರ್ಥ? ಯೋಚನೆ ಮಾಡಿ ಸ್ವಲ್ಪ. ಹಂಗೆಲ್ಲ ಏನೂ ಇರಲ್ಲ ಕಣೆ, ನಿನಗಂತೂ ಏನೂ ಗೊತ್ತಾಗಲ್ಲ. ಅಜ್ಜಿಗೆ ಚೆನ್ನಾಗಿ ಬೆಣ್ಣೆ ಹಚ್ಚಿ ಅವ್ರ ಕೈಲಿ ಒಳ್ಳೆ ಮೊಮ್ಮಗ ಅಂತ ಅನ್ನಿಸ್ಕೊಳಕ್ಕೆ ಇಷ್ಟೆಲ್ಲ ಮಾಡ್ತಿರ್ತಾನ ಅವನು. ಆ ಶಾಂತಿ ಮತ್ತು ಮೊಮ್ಮಕ್ಕಳ ಜೊತೆ ಚೆನ್ನಾಗಿದ್ರೆ ಇವರು ಚೆನ್ನಾಗಿರ್ತಾರೆ ಅನ್ನೋ ಸತ್ಯ ಗೊತ್ತವನಿಗೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ಅಯ್ಯೋ ರೀ, ಅವನು ವಯಸ್ಸಿಗೆ ಬಂದಿರೋ ಹುಡುಗ, ಅವನಿಗೆ ಯಾಕೆ ಅಜ್ಜಿ ಚಿಂತೆ? ಈ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾನೆ ಅಂತ ನನಗೆ ಯಾಕೋ ಅನುಮಾನ. ಇಲ್ಲ ಮಂಕು, ಆ ನಿಧಿಗೂ ಕರ್ಣನ್ಗೂ ಏನೇ ಲಿಂಕು? ಹಾಗೊಂದು ವೇಳೆ ನೀನ್ ಹೇಳ್ದಾಗ ಏನಾರ ಇದ್ದಿದ್ರೆ ಅವನು ನಿತ್ಯನ್ನ ಖಂಡಿತ ಮದ್ವೆ ಆಗ್ತಿರ್ಲಿಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ನಾನು. ಅವನಿಷ್ಟೆಲ್ಲ ಮಾಡಿರೋದು ಒಂದೇ ಕಾರಣಕ್ಕೆ, ಎಲ್ಲರ ಹತ್ರನೂ ಒಳ್ಳೆಯವನು ಅನ್ನಿಸ್ಕೊಳಕ್ಕೆ. ಅವನ್ಗದೊಂದು ಹುಚ್ಚು, ಬಂಗಾರದ ಮನುಷ್ಯ ಅಂದ್ರೆ ಕಿಮ್ಮಂಚುವಾಡು ಅನ್ನಿಸ್ಕೊಳಕ್ಕೆ. ಅದಕ್ಕೆ ಇದೆಲ್ಲ. ಹಂಗಂತೀರಾ? 100ಗೆ 200% ಇದೆ. ಆದ್ರೂ ನಂಗೆ ಯಾಕೋ ಡೌಟು. ನಿನ್ನ ಡೌಟ್ನ ಸೌಟಲ್ ಹಾಕಿ ಒಗ್ಗರಣೆ ಹಾಕಿ ಚಿಟಿಪಿಟ ಅನ್ಸಿ ನೆಕ್ಕೋ ಹೋಗ. ನಿಮ್ಮ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಗೊತ್ತು. ಹೇಳಿ ಡಾಕ್ಟ್ರೇ, ಹೇಗಿದ್ದೀರಾ? ಏನು ವಿಷಯ? ನಾನು ಚೆನ್ನಾಗಿದ್ದೇನೆ ಸರ್. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನಿಂದನಾ? ನೀವು ನನ್ನ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ ಅಂದ್ರೆ ಏನೋ ಸೀರಿಯಸ್ ವಿಷಯ ಇರಬೇಕು. ಹೇಳಿ, ಖಂಡಿತ ಮಾಡ್ತೀನಿ. ಏನಿಲ್ಲ ಸರ್, ನಾನೊಂದು ಜಾಗಕ್ಕೆ ಬಂದಿದ್ದೆ. ನಮ್ಮ ಮನೆಯಿಂದ ತುಂಬಾ ಹತ್ರ. ಅಲ್ಲೊಂದು ಜನ ಮಕ್ಕಳಿದ್ದಾರೆ. ಅವ್ರಿಗೆ ಓದೋಕೇನಾದ್ರೂ ಹೆಲ್ಪ್ ಮಾಡೋದಾಗಿದ್ದಿದ್ರೆ. ಅವ್ರಿಗೆ ಓದೋ ಆಸೆ ಇದೆ, ಆದ್ರೆ ಶಾಲೆಗೆ ಹೋಗೋ ಪರಿಸ್ಥಿತಿ ಇಲ್ಲ. ನೀವು ದೊಡ್ಡ ಮನ್ಸು ಮಾಡಿದ್ರೆ ತುಂಬಾ ಸಹಾಯ ಆಗ್ತಿತ್ತು. ಅಯ್ಯೋ, ಇದು ವಿದ್ಯಾಮಂತ್ರಿಯಾಗಿ ನನ್ನ ಕರ್ತವ್ಯ. ಈ ವಿಷಯ ನನಗೆ ಸಂಬಂಧಪಟ್ಟವ್ರು ಯಾರು ಗಮನಕ್ಕೆ ತಂದಿರಲಿಲ್ಲ. ಈಗ ನೀವು ಗಮನಕ್ಕೆ ತಂದಿದ್ದೀರಾ, ಅದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕೋ ಅದನ್ನ ನಾನು ಮಾಡ್ತೀನಿ. ನಾಳೆಯಿಂದನೇ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸರಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಓಕೆ. ಈ ಹುಡುಗರು ಶಾಲೆಗೆ ಹೋಗ್ತಾರಲ್ಲ, ಅವ್ರ ಮುಖದಲ್ಲಿ ನಗು ಇರುತ್ತಲ್ಲ, ಅದರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ. ಗುಡ್ ಲಕ್. ಓಕೆ ಓಕೆ ಸರ್. ಜೊತೆಗೆ ಹುಡುಗಿರ್ ಸವಾಸ ಬೇರೆ ಇದೆ, ಸರಿ ಇಲ್ಲ. ಡಾಕ್ಟರ್ ಕರ್ಣನೇ ನಿಮ್ಮಪ್ಪ ಅಂತ ಹೇಳಿ. ಮದುವೆಯಾಗಿ ತಿಂಗಳಿಲ್ಲ, ನೋಡು ಅಣ್ಣ ಹೇಗಿದೆ. ಪಾಪ ಅನ್ಸುತ್ತೆ ನೋಡಿದ್ರೆ ಅಣ್ಣ. ಪಾಪ ಅಂತ ಹೇಳಿ ನಾವು ಸುಮ್ಮನಾದ್ರೆ ನಮಗೆ ಪಾಪ ಸುತ್ಕೊಂಡ್ಬಿಡುತ್ತೆ. ಕರೆಕ್ಟ್. ಮನಸ್ಸಿಗೆ ಏನು ಬಂದಿದೆಯೋ ಮಾಡಿ ಮುಗಿಸು ಹೋಗೋ. ಆಯ್ತಣ್ಣ, ಭಾತೃವಾಕ್ಯ ಪರಿಪಾಲಕ ನಾನು. ಏನಮ್ಮ ಕೂತ್ಬಿಟ್ಟಿದ್ಯಾ? ಆರಾಮ? ಮನೆ ಕ್ಲೀನ್ ಮಾಡ್ತಾ ಇದ್ವಿ. ಕೆಲವು ಬೇಡವಾದ ವಸ್ತುಗಳು ಸಿಗುತ್ತೆ, ಅಂದ್ರೆ ನಮಗ್ ಬೇಡವಾಗಿರುತ್ತೆ, ಇನ್ನೊಬ್ರಿಗೆ ಯಾರಿಗೂ ಬೇಕಾಗಿರುತ್ತೆ. ಅದಕ್ಕೆ ಅಂತ ತಂದಿದ್ದೀನಿ, ತಗೋ. ನನಗ್ ಬೇಕಾಗಿದ್ದ ಏನದು? ತೆಗೆದು ನೋಡು, ಗೊತ್ತಾಗುತ್ತೆ.
ಎಲ್ರಿಗೂ ಮದುವೆ ಫೋಟೋ ನೋಡ್ಕೊಳ್ಳೋದು ಅಂದ್ರೆ ಸಂತೋಷ. ನಿನಗೂ ನೋಡು ಉಲ್ಟಾ, ಎಲ್ಲದರಲ್ಲೂ ಎಡವಟ್ಟೆ ನೀನು. ದುಡ್ಡು ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೆ ನೋಡು. ಆ ಫೋಟೋಗ್ರಾಫರ್ಗೆ ದುಡ್ಡು ಕೊಟ್ಟಿದ್ದೀರಾ, ನಿನಗೆ ಅಮರ ಹಳ್ಳೆ ನೆನಪು, ಅಮರ ಹಳ್ಳೆ ನೆನಪು ಅಷ್ಟೇ. ಅಲ್ಲ, ಅಂಥದ್ದೇನ್ ಮಾಡಿದ್ದೆ ನೀನು? ಮದುವೆ ಮಂಟಪದಿಂದ ಹೇಳ್ದೆ ಕೇಳದೆ ಓಡೋದ್ನಲ್ಲ ಅವನ್ ಪಾಪ. ನನಗನ್ಸುತ್ತೆ ಅವನ್ ನಿನ್ನ ಇಷ್ಟಪಟ್ಟಿದ್ದೇ ಸುಳ್ಳು ಅಂತ. ಆದ್ರೆ ಅದರಿಂದ ನಿನಗಂತೂ ಒಳ್ಳೇದೇ ಆಯ್ತಲ್ವಾ? ಗಂಡ ಡಾಕ್ಟ್ರು, ದೊಡ್ಡ ಮನೆ, ಹೆಸರು, ಆಸ್ತಿ, ಅಂತಸ್ತು, ಜೊತೆಗೆ ಹನಿಮೂನು ಮುಗಿಸಿದ್ದೀರಾ. ಪುಣ್ಯ ಮಾಡಿದ್ದೆ. ಪ್ರೀತಿದ್ದೊಬ್ಬನ್ನ, ಮದುವೆ ಆಗಿದ್ದಿನ್ನೊಬ್ಬನ್ನ, ಎಲ್ಲ ದುಡ್ಡಿನ ಮೇಲೆ ನಿಂತಿದೆ. ಕಣ್ ತುಂಬ್ಕೋ, ಕಣ್ಣೀರಲ್ಲ, ಫೋಟೋನ ಕಣ್ ತುಂಬ್ಕೋ. ಅಮರ ಮಧುರ ಪ್ರೇಮ ನೀನಾ ಬೇಗ ಚಂದ ಮಾಮ.